ನಮಸ್ತೆ ಸ್ನೇಹಿತರೆ, ಇಲ್ಲಿ ನೋಡಿ ನಮ್ಮ ಹೇರ್ ಆಯಿಲ್ ಎಷ್ಟು ಹಸಿರಾಗಿದೆ ಅಂತ. ಇದು ಏನು ಸೂಚಿಸುತ್ತೆ ಗೊತ್ತಾ? ಹಚ್ಚ ಹಸಿರಿನ ಹೇರ್ ಆಯಿಲ್ ಇದು ಪ್ರಕೃತಿಯ ಬಹುಮಾನ. ನೀವು ಇದನ್ನು ಹಚ್ಕೊಂಡ್ರೆ ನಿಮ್ಮ ತಲೆ ಕೂದಲು ಉದುರೋದು, ನಿಮ್ಮ ಡ್ಯಾಂಡ್ರಫು, ತಲೆ ಹೀಟಾಗಿ ತಲೆನೋವು ಬರೋದು ಅಷ್ಟೇ ಅಲ್ಲ, ಕೂದಲು ಸ್ಮೂತಾಗಿ ಜೊತೆಗೆ ಇನ್ಫೆಕ್ಷನ್ ಹೋಗಿ ತಲೆ ಕೂದಲು ಉದ್ದವಾಗಿ ಗ್ರೋ ಆಗೋಕ್ಕೆ ತುಂಬಾ ಸಹಾಯ ಮಾಡುತ್ತದೆ. ಹೇರ್ ಆಯಿಲಿಂದ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ನಾನು ನಿಮ್ಮ DK ನೋಡಿ ಸ್ನೇಹಿತರೆ, ಇದು DK ಹೇರ್ ಆಯಿಲ್. ಸ್ನೇಹಿತರೆ, DK ಬ್ರ್ಯಾಂಡ್ ಸ್ಟಾರ್ಟ್ ಆಗಿ 3 ವರ್ಷ ಆಯಿತು. ಅದರಲ್ಲಿ ಈ ಪ್ರಾಡಕ್ಟ್ ಎಲ್ಲ ಸ್ಟಾರ್ಟ್ ಆಗಿ 2 ವರ್ಷ ಆಯಿತು. 2 ವರ್ಷದಿಂದ ನಮ್ಮ ಪ್ರಾಡಕ್ಟಲ್ಲಿ ಹೆಚ್ಚಿನ ಫೀಡ್ಬ್ಯಾಕ್ ಕೂಡ ಒಳ್ಳೇದಿದೆ ಅಂತ. ಇಲ್ಲಿ ನಾನು ಜಾಸ್ತಿ ಮಾತಾಡೋಕ್ಕಿಂತ ನಮ್ಮ ಕ್ಲೈಂಟ್ಸ್ಗಳು ಅದ್ರ ಬಗ್ಗೆ ಲೈವ್ ಆಗಿ ನಿಂತು ಮಾತಾಡಿದ್ದಾರೆ. ಅಷ್ಟೇ ಸಾಕಲ್ಲ, ಇನ್ನೇನು ಪ್ರೂಫ್ ಬೇಕು? ಯಾವುದ್ರಲ್ಲೂ ಕೆಮಿಕಲ್ ಇಲ್ಲ, 100% ಪ್ಯೂರ್. ಸೈಡ್ ಎಫೆಕ್ಟ್ ಖಂಡಿತ ಇಲ್ಲ ಸ್ನೇಹಿತರೆ. ತಲೆ ಕೂದಲು ಒಟ್ಟಿರೋದು ಮತ್ತೆ ಏನ್ ಹೇರ್ ಫಾಲ್ ಆಗುತ್ತೆ, ಅದು ಕಂಟ್ರೋಲ್ ಆಗುತ್ತೆ. ಹೇರ್ ಫಾಲ್ ಕಂಟ್ರೋಲ್ ಆಗಿದೆಯಾ? ಹೇರ್ ಫಾಲ್ ಕಂಟ್ರೋಲ್ ಆಗಿದೆ. ತಲೆ ಕೂದಲಲ್ಲಿ ಹೊಟ್ಟೆ ಇರೋದು ಹೋಗಿದೆ. ಸೂಪರ್. ಹೌದೌದು. ಓಕೆ. ಮತ್ತೆ ನನಗೆ ಓವರ್ ಈಟು, ವೇಟ್ ಅಂದ್ರೆ ನಿದ್ದೆ ಬರ್ತಾ ಇರಲಿಲ್ಲ. ಓಕೆ ಸರ್. ನಿದ್ದೆ ಒಂದು ಹಚ್ಕೊಟ್ಕೊಳ್ಳೋ ಸ್ವಲ್ಪ ನಿದ್ರೆ, ಒಂದು ರಿಲ್ಯಾಕ್ಸ್ ಆಗಿರುತ್ತೆ. ಏನ್ ಟೆನ್ಷನ್ ಇಲ್ಲ. ಒಂದು 8 ಅವರ್ ನಿದ್ದೆ ಕಣ್ಣು ಮುಚ್ಕೊಂಡು ಮಾಡ್ಬೋದು. ನಿದ್ದೆ ಮಾಡಿ ಹೌದೌದು, ಕಣ್ಣು ಮುಚ್ಚಿದ್ರೆ ಬೆಳಗ್ಗೆ ಎದ್ದೇಳೋದು ಗೊತ್ತಾಗಲ್ಲ. ಓ ಸೂಪರ್ ಸರ್. ಗಜಾನನ್ ಸರ್, ಇವಾಗ ನಾನು ರೆಕಾರ್ಡ್ ಮಾಡ್ಕೊಂಡೆ ನಿಮ್ಮ ಮಾತನ್ನ. ಅದೇ ನಾವು DK45 ಆಯಿಲ್ ಎಲ್ಲ ತಗೊಂಡ್ರಲ್ಲ, ಒಂದು ಫೀಡ್ಬ್ಯಾಕ್ ಕೊಡ್ತೀರಾ ಪ್ಲೀಸ್? ಓಕೆ ಮೇಡಮ್, ಈಗ ನಾನು ಫಸ್ಟ್ ಮೋಸ್ಟ್ಲಿ 4 ತಿಂಗಳಾಯ್ತು, ಆಗಸ್ಟ್ ಅಲ್ಲಿ ತಗೊಂಡಿದ್ದೆ ಫಸ್ಟ್ ಬಾಟಲ್. ಆಕ್ಚುಲಿ ನಾನು ಯೂಸ್ ಮಾಡೋದು ಪರ್ಟಿಕ್ಯುಲರ್ ನನಗೋಸ್ಕರ ಮತ್ತೆ ನನ್ನ ಮಿಸಸ್ಗೆ ಕೂದಲು ತುಂಬಾ ಉದುರ್ತಾ ಇತ್ತು. ಆದ್ರೆ ಬಾತ್ರೂಮ್ ಅಲ್ಲಿ ನಮ್ಗೆ ಸ್ನಾನ ಮಾಡುವಾಗ ಗೊತ್ತಾಗತ್ತೆ ಉದುರೋದು, ಮತ್ತೆ ಅದು ಗೊತ್ತಾಗಲ್ಲ ಅಷ್ಟು. ಕ್ವಾಂಟಿಟಿಯಲ್ಲಿ ಗೊತ್ತಾಗ್ತದೆ. ಈಗ ನಾವು ಯೂಸ್ ಮಾಡ್ತಾ ಇದ್ದೇವೆ. ನೀವು ಹೇಳಿದಾಗೆ ವಾರಕ್ಕೆ 3 ಸಲನು ಪರ್ಟಿಕ್ಯುಲರ್ ನಾವು ಯೂಸ್ ಮಾಡ್ತಾ ಇಲ್ಲ. ಇಲ್ಲ ಫಂಕ್ಷನ್ ಹೋಗುವಾಗ ಸ್ನಾನ ಮಾಡ್ಬೇಕಂದ್ರೆ ಅದು ಆಗಲ್ಲ, ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಎವರೇಜ್ ವಾರಕ್ಕೆ 2 ದಿವಸ ಯೂಸ್ ಮಾಡ್ತಾ ಇದ್ದಾಳೆ. ನಾನು ಯೂಸ್ ಮಾಡ್ತೇನೆ, ಆದ್ರೆ ನನ್ಗೆ ಅಷ್ಟು ನನ್ ಸ್ವಲ್ಪ ಹಿಂದ್ಗಡೆ ಎಲ್ಲ ಬೊಕ್ತಲೆ ಆಗಿದೆ. ಅದು ಓಕೆ, ಅಷ್ಟೇ ನೀನು ಗೊತ್ತಾಗ್ತಾ ಇಲ್ಲ ನನಗೆ ಅದರಿಂದ ಇಂಪ್ರೂವ್ಮೆಂಟ್. ಆದ್ರೆ ಮಿಸ್ಸಸ್ಗೆ ಖಂಡಿತ ಇಂಪ್ರೂವ್ಮೆಂಟ್ ಇದೆ. ಕೂದಲು ಉದ್ರೋದು ನಿಂತಿದೆ ಈಗ. ಆಲ್ಮೋಸ್ಟ್ ನಾವು ಬಾತ್ರೂಮ್ ಅಲ್ಲಿ ಸ್ನಾನಕ್ಕೆ ಹೋದವಾಗ ಕೂದಲು ಎಷ್ಟು ಕಲೆಕ್ಟ್ ಆಗ್ತದಲ್ಲ ಸ್ನಾನ ಮಾಡಿದ ನಂತರ, ಅದು ಈಗ ನೋಡಿದ್ರೆ ಏನಿಲ್ಲ, ಆಲ್ಮೋಸ್ಟ್ ಒಂದು ಎಷ್ಟು ಮೊದ್ಲಿಗಿಂತ ಒಂದು 10% ಅಲ್ಲಿ ಕಾಣಿಸ್ತಾ ಇದೆ. ಮೊದ್ಲೊಂದು 100 ಗ್ರಾಮ್ ಕೂದಲು ಇದೆ ಅಂದ್ರೆ ಈಗ ಒಂದು 10 ಗ್ರಾಮ್ ಕೂದಲು ಬೀಳುತ್ತೆ ಅಷ್ಟೇ. ತುಂಬಾ ಕಡಿಮೆ ಇದೆ ಉದ್ರೋಗುದು, ಆಲ್ಮೋಸ್ಟ್ ಕಮ್ಮಿ ಆಗ್ಬಿಟ್ಟಿದೆ. ಮತ್ತೀಗ ವಾಲ್ಯೂಮ್ ಕೂಡ ಕಾಣಿಸ್ತಾ ಇದೆ ತಲೆಯಲ್ಲಿ. ನೋಡಿದ್ರೆ ಡಿಫ್ರೆನ್ಸ್ ಸ್ವಲ್ಪ ಇದೆ ಅನಿಸ್ತದೆ. ಥಿಕ್ನೆಸ್, ವಾಲ್ಯೂಮ್ ಇದೆ. ಸೊ ಇದೆ, ಆಯಿಲ್ ಇಂದ ಕೆಲಸ ಮಾಡಿದೆ. ಅದು 3 ಸರಿ ವಾರದಲ್ಲಿ 3 ಸರಿ ಹಚ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಇವಾಗೇನು ತುಂಬಾ ಏರ್ ಫಾಲ್ ಆಗ್ತಾ ಇತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಇನ್ನು ಬಟ್ ಒಂದ್ ತಿಂಗಳು ಪೂರ್ತಿ ಆಗಿಲ್ಲ. ಆದ್ರೂ ಯೂಸ್ ಮಾಡ್ತಾ ಇರೋದ್ ನೋಡಿದ್ರೆ ಒಂದ್ಸಲ ವರ್ಕ್ ಇದೆ ಅಂತ ಅನ್ಸುತ್ತೆ ನನ್ಗೂನು. ಏನಿದೆ, ಕೂದಲು ಉದ್ರೋದು ನಿಂತಿದೆ ಅಲ್ಲ, ಇನ್ನೊಂದ್ ಸ್ವಲ್ಪ ಬೆಳೆದ್ರೆ ನನ್ಗೆ ಖಾಲಿ ಜಾಗದಲ್ಲಿ ನನ್ಗೆ ಇವಾಗ ಗೊತ್ತಾಗತ್ತೆ. ಹೇರ್ ಫಾಲ್ ಕಂಟ್ರೋಲ್ ಆಗಿದೆ, ಹೇರ್ ಗ್ರೋತ್ ಆಗೋದು ಗೊತ್ತಾಗ್ಬೇಕು. ಹೀಟ್ ಆಗಿರೋದು. ಸೊ ಇವಾಗ ಅಷ್ಟೊಂದ್ರಿಂದ ಸ್ವಲ್ಪ ಕೋಲ್ಡ್ ಅನ್ಸ್ತಿದೆ, ಒಳ್ಳೆ ನಿದ್ದೆ ಬರ್ತಾ ಇದೆ, ಆಮೇಲೆ ಕೂದಲು ಥಿಕ್ನೆಸ್ ಬರ್ತಾ ಇದೆ. ಸೊ ತುಂಬಾ ಚೆನ್ನಾಗಿದೆ. ನಾನು ನಾರ್ಮಲ್ ಹೇರ್ ಆಯಿಲ್ ಎಲ್ಲ ಯೂಸ್ ಮಾಡಿದ್ದೀನಿ, ನಾನು ಇದನ್ನೆಲ್ಲ ಭೃಂಗ ಆಯಿಲ್ ಎಲ್ಲ, ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಸೊ ಇದು ತುಂಬಾ ಚೆನ್ನಾಗಿದೆ. ಸೊ ಅದೇ ಇದೆ. ನೆಕ್ಸ್ಟ್ ನಾನು ಫ್ರೆಂಡ್ಸ್ ಗೆಲ್ಲ ರೆಫರ್ ಮಾಡ್ತೀನಿ. ಸ್ವಲ್ಪ ಫುಲ್ ಮಸಾಜ್ ಎಲ್ಲ ಮಾಡಿ ಮಾಡಿದ ತಕ್ಷಣ ಒಂದು 5 ನಿಮಿಷ ಆದ್ಮೇಲೆ ಸ್ವಲ್ಪ ಏನೋ ಗೊತ್ತಿಲ್ಲ, ಒಂಥರ ನಿದ್ದೆನೋ ಬಂತು, ಒಂಥರ ತರ ಒಂಥರ ಫೀಲ್ ಬೆಟರ್ ಆಗಿತ್ತು. ನಮ್ಮನೆಯವರಿಗೂ ಅಷ್ಟೇ, ಅವ್ರು ಆಯಿಲ್ ಹಚ್ಕೊಂಡಿದ್ದಾರೆ, ನಾನು ಇಬ್ರು ಆಯಿಲ್ ಯೂಸ್ ಮಾಡ್ತಿದೀವಿ. ಅವರಿಗೆ ಬೆನ್ನಿಂಗ್ ತಲೆ ಇದೆಯಲ್ಲ, ಕುತ್ತಿಗೆ ಹತ್ರ ಒಂಥರ ಗಂಟು ಆದಂಗ ಆಗ್ಬಿಟ್ಟಿತ್ತು, ಗುಳ್ಳೆ. ಅದ ಆಯಿಲ್ ಹಚ್ಚಿ ಮಸಾಜ್ ಮಾಡಿದಾಗಿಂದ ಸ್ವಲ್ಪ ಗಂಟೆ ಇಲ್ಲ ಅವರಿಗೆ, ಇಲ್ಲ ಬುರುಡೆ ಮೇಲೆ ಮಾತ್ರ ತಲೆ ಕೂದಲು ಅವರಿಗೆ ಹುಟ್ಟಿರ್ಲಿಲ್ಲ ಜಾಸ್ತಿ. ಸ್ವಲ್ಪ ತಲೆ ಕೂದಲು ಮಾತ್ರ ಇತ್ತು ಮುಂಚೆ. ಈಗ ಆಯಿಲ್ ಹಚ್ಕೊಂಡಂಗಿಂದ ತಲೆ ಕೂದಲು ಫುಲ್ ಬುರುಡೆಲೆಲ್ಲ ಕರೆಕ್ಟ್ ಆಗಿ ಹುಟ್ಟಿದೆ ಈಗ ನಿದ್ದೆ. ಅವತ್ತನ್ನು ಹೇಳಿದ್ರಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾ. ಹೌದೌದು, ಚೆನ್ನಾಗಿ ನಿದ್ದೆ ಬರುತ್ತೆ. ಅವ್ರು ಫಸ್ಟ್ ಡೇ ಬಂತಲ್ಲ ಆಯಿಲ್ ಪಾರ್ಸಲ್ ಬಂತಲ್ಲ, ಅವತ್ತೇ ಹಚ್ಚಿಸ್ಕೊಂಡ್ರು ನನ್ನ ಕೈಲಿ. ಅವತ್ತಂತ ಫುಲ್ ಅವ್ರು ಬಾಡಿಗೆ ಹೊಡೆಯಕ್ಕೆ ಹೋಗಿಲ್ಲ, ಫುಲ್ ನಿದ್ದೆ ಅವರಿಗೆ.
ಒಳ್ಳೇದಾಗ್ಲಿ. ನೀವು ಹಚ್ತಿದ್ದೀರಾ ಆಯಿಲ್? ಹಾ, ನಿಮ್ಗೆ ಏನಾದ್ರು ಬೆನಿಫಿಟ್ ಅನಿಸ್ತಿದ್ಯಾ? ಅದೇ ನನಗೆ ಅದೇ ಫುಲ್ ಒಂಥರ ಕೆಂಚ್ ಕೂದ್ಲು ಒಂಥರ ಇದ್ರ ತರ ಆಗಿತ್ತು. ಮೆಹಂದಿ ಹಚ್ಕೊಂಡಾಗ ಆಗಿರುತ್ತಲ್ಲ ತಲೆ ಕೂದ್ಲು ವರ್ಟ್ ಫುಲ್ ಒಂಥರ ಕೆಳಗಡೆ ಇದು ಸಿಗ್ರು ಹಾ ಫುಲ್. ಈಗ ಆಯಿಲ್ ಹಚ್ಕೊಂಡ್ಮೇಲೆ ಒಂಥರ ಸ್ಮೂತ್ ಆಗೈತೆ, ಚೆನ್ನಾಗೈತೆ. ನನ್ ತಲೆ ಕೂದಲು ಇಷ್ಟ ಆಯ್ತು ನನಗೆ ಆಯಿಲ್. ಒಂಥರ ನಿಮ್ಮ ಆಯಿಲ್ ಅಲ್ಲಿ ತುಂಬಾ ಫೀಲಿಂಗ್ ತುಂಬಾ ಜಾಸ್ತಿನೇ ಇದೆ ಮೇಡಮ್. ಫೀಲ್ ತುಂಬಾ ಜಾಸ್ತಿ ಇದೆ. ಮತ್ತೆ ಹಚ್ಕೊಂಡೆ ಮತ್ತೆ ಒಳ್ಳೆ ನಿದ್ದೆ ಬರುತ್ತೆ. ಇದಕ್ಕಿಂತ ಮುಂಚೆ ನಾನು ಆದಿವಾಸಿ ಯೂಸ್ ಮಾಡ್ತಾ ಇದ್ದೆ. ಹೌದೌದು ಹೇಳಿದ್ರಲ್ಲ, ಈಗ ಅದು ಹೇಗೆ ಅನಿಸ್ತದೆ ನಿಮಗೆ ಕಂಪ್ಯಾರಿಟಿವ್ಲಿ ಆದಿವಾಸಿ? ಅದ್ ನೋಡಿದ್ರೆ ಹೆಂಗ್ ಗೊತ್ತಾ, ಒಂದು 3-4 ದಿವಸ ಹಂಗೇನೆ ಮುಟ್ಬಾರ್ದು, ಆಯಿಲ್ ನ ಹಂಗೆ ಇಟ್ಬಿಡ್ಬೇಕು. ಓಕೆ. ಅದ್ರಲ್ಲಿ ಅಂದ್ರೆ ಇವಾಗ ಅದು ಒರಿಜಿನಲ್ ಫೇಕ್ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ಹೇಗಂದ್ರೆ ಈ ನೀರಿನ ಅಂಶ ಇದೆಯಲ್ವಾ, ಈ ಆದಿವಾಸಿಯಲ್ಲಿ ನೀರಿನ ಅಂಶ ಅದು ಮೇಲ್ಗಡೆ ಬಂದು ನಿಲ್ಲುತ್ತೆ. ಹೌದಾ? ನಿಮ್ಮ ಆಯಿಲ್ ಅಲ್ಲಿ ಮಾತ್ರ ನೀರಿನ ಅಂಶ ಬರುತ್ತೆ. ನಮ್ಮ ಆಯಿಲ್ ಅಲ್ಲಿ ಇತ್ತ ಆತರ? ಇಲ್ಲ ಇದೆ. ಮತ್ತೆ ಆದಿವಾಸಿ ಒಂಥರ ಅಂದ್ರೆ ಜಿಡ್ಡು ತರ ಸ್ಮೆಲ್ ಇದೆ, ಗೊತ್ತಾಯ್ತಾ? ಓಕೆ. ಆಯಿಲ್ ಜಿಡ್ ತರ ಇದೆಯಾ ಅಥವಾ ಸ್ಮೆಲ್ ಜಿಡ್ ತರ ಇದೆಯಾ? ಸ್ಮೆಲ್ ಓಕೆ. ಸ್ಮೆಲ್ ಒಂಥರ ಜಿಡ್ಡಾಗಿ ಬರುತ್ತೆ. ಮತ್ತೆ ಯಾವ್ದಕ್ಕೂ ಮೋಸ ಇಲ್ಲ ಮೇಡಮ್, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಇದಾಗಿ ದಪ್ಪನೂ ಆಗಿದೆ ಸ್ವಲ್ಪ. ತಿಕ್ ಅನ್ಸಿರ್ಬೇಕಲ್ಲ ಹೇರು, ದಪ್ಪ ಅಂತ ಸ್ವಲ್ಪ. ಇವಾಗ ಸ್ವಲ್ಪ ಒಂಚೂರು ಆಗೈತೆ. ತುಂಬಾ ತೆಳ್ಳ. ಹೇಳಿ, ಹೇರ್ ಆಯಿಲ್ ಹೇಗೆ ಯೂಸ್ ಆಯ್ತು? ಚೆನ್ನಾಗಿ ನಿದ್ದೆ ಬರ್ತ್ರಿ ಮೇಡಮ್. ಚೆನ್ನಾಗಿ ಕೂಲ್ ಒಂಥರ ಸ್ಮೂತ್ ಆಗ್ಯಾವ್ರಿ. ಮತ್ತೆ ಬಿಳಿ ಕೂದಲ್ದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತ್ರಿ. ಬಿಳಿ ಕೂದಲು ಕಪ್ಪ ಆಯ್ತಾ? ಸ್ವಲ್ಪ ಕಪ್ಪಾಗೈತ್ರಿ. ಅವಾಗ ಹೋಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಅನ್ಸಂತಿ. ವಾವ್, ಸೂಪರ್ ಅಲ್ಲ. ಅಂದ್ರೆ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಅಲ್ವಾ? ಚೇಂಜಸ್ ಬ್ಲಾಕ್ ಆಗ್ತಾ ಇದೆಯೇನೋ ಅಲ್ವಾ? ಆಗಕತ್ತೈತ್ರಿ. ಅದು ಎಲ್ರಿಗೂ ಆ ರಿಸಲ್ಟ್ ಬರಲ್ಲ. ವೈಟ್ ಕೂದಲು ಕಪ್ಪಾಗೋದು ಕೆಲವರಿಗೆ ಮಾತ್ರ ಆಗ್ತಿದೆ. ಹೌದ್ರಿ ಮೇಡಮ್. ಅದೇನೋ ಗೊತ್ತಿಲ್ಲ. ಅಂದ್ರೆ ಸುಮಾರು ರೀಸನ್ ಇರುತ್ತೆ. ಕೆಲವರಿಗೆ ಬಾಡಿ ಒಳಗಡೆಯಿಂದ ವಿಟಮಿನ್ಸ್ ಕೊರತೆ ಇರ್ಬಹುದು, B12 ಕಮ್ಮಿ ಆದ್ರೂ ಹಣ್ಣ ಆಗುತ್ತೆ ಅಲ್ವಾ? ಹೌದೌದು. ಆತರ ಸಮಸ್ಯೆ. ಮೆಲಾನಿನ್ ಕಮ್ಮಿ ಆದ್ರೆ ನಮ್ ಹೇರ್ ಆಯಿಲ್ ಹೆಲ್ಪ್ ಮಾಡುತ್ತೆ. ಮೆಲಾನಿನ್ ಕಡಿಮೆ ಇದ್ರೆ ಐತ್ರಿ, ವರ್ಕ್ ಐತ್ರಿ. ಆಮೇಲೆ ನಿದ್ದೆ ಚೆನ್ನಾಗಿ ನಿದ್ದೆ ಬರ್ತ್ರಿ. ಇವಾಗ ನಿದ್ದೆನ ಬರ್ತಿರ್ಲಿಲ್ಲ. ಒಂದ್ ಸ್ವಲ್ಪ ತಲೆ ನೋಯ್ತಾ ಇಲ್ಲ ಇವಾಗ ತಲೆನೂ ಇಂಪ್ರೂವ್ಮೆಂಟ್ ಆಗೈತೆ. ತಲೆನೂ ಇಲ್ಲ. ತಲೆ ನೋಯ್ತಾ ಮುಂಚೆ? ಸ್ವಲ್ಪ ನೋಯ್ತಾ ಇತ್ತು. ಅಂದ್ರೆ ಹೆಂಗೆ ಬಿಸಿಲು ಜಾಸ್ತಿ ಆಗುತ್ತಲ್ಲ, ಹಂಗತೆ ತಲೆನೂ ಜಾಸ್ತಿ ಆಗ್ತಾ ಇತ್ತು. ಮತ್ತೆ ಇಳಿದಂಗೆಲ್ಲ ಸ್ವಲ್ಪ ಕಮ್ಮಿ ಆಗ್ತಿತ್ತು. ಹಂಗ ಆಗ್ತಿತ್ತು ಅವಾಗ ಮುಂಚೆ. ಇವಾಗ ಏನಿಲ್ಲ ಆತರ ಈಗ. ವಾವ್, ಸೂಪರ್ ಅಲ್ಲ. ಚೆನ್ನಾಗೈತೆ. ಹೇರ್ ಫಾಲ್ ಎಲ್ಲ ಇದ್ದಿತ್ತಲ್ಲ ನಿಮ್ಗೆ, ಕಂಟ್ರೋಲ್ ಆಯ್ತಾ? ಹೇರ್ ಉದ್ರೋದೆಲ್ಲ? ಅದು ಕಂಟ್ರೋಲ್ ಆಗೈತಿ. ಸೂಪರ್ ಅಲ್ಲ. ಚೆನ್ನಾಗೈತಿ. ರಿಸಲ್ಟ್ ಮಾತ್ರ ಸಖತ್ ಆಗೈತ್ರಿ. ಅಯ್ಯೋ, ಖುಷಿ ಆಗ್ತದೆ. ಖಾಲಿ ಆಯ್ತಾ ಇತ್ತ? ಮೊನ್ನೆ ಖಾಲಿ ಆಗೈತಿ. ಇನ್ನೊಂದ್ ಮಾಡ್ಬೇಕ್ರಿ ವಾಪಸ್. ಹಂಗಾಗಿ ನಾನು ಸ್ವಲ್ಪ ನಮ್ ತಂಗಿ ಮ್ಯಾರೇಡ್ ಐತಲ್ಲ, ಹಂಗಾಗಿ ಸುಮ್ನೆ ಸ್ವಲ್ಪ ಬಿಸಿ ಇದ್ನ, ಹಂಗಾಗಿ ಇದ್ ಮಾಡ್ಕಲ್ಲ. ಹೌದಾ? ಸರಿ ಸಿಸ್ಟರ್, ಹೇಳಿ ಸಿಸಿ ಆಯಿಲ್ ಬಗ್ಗೆ. ಆಯಿಲ್ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ನಿದ್ದೆ ಬರ್ತದೆ, ಕೂಲ್ ಅನಿಸ್ತದೆ. ಅದ್ರಲ್ಲೂ ಈ ಸಲ ಬೇಸಿಗೆ ತುಂಬಾ ಇದೆಯಲ್ಲ, ಬಿಸಿಲಿಗೆ ತುಂಬಾ ಒಳ್ಳೇದು ಅಂತ ಅನಿಸ್ತದೆ. ಮತ್ತೆ ಇನ್ನು ಅದ್ರ ರಿಸಲ್ಟ್ ಇನ್ನು ಏನೇನ್ ಬರ್ತದೆ ಅಂತ ನೋಡ್ಬೇಕು. ಸರಿ. ಹೇರ್ ಫಾಲ್ ಸ್ವಲ್ಪ ಕಂಟ್ರೋಲ್ ಬರ್ತಾ ಇದೆ. ಅಂದ್ರೆ ಮೊದ್ಲು ಎಷ್ಟು ಆಗ್ತಿತ್ತು ಅಷ್ಟು ಆಗ್ತಿಲ್ಲ, ಸ್ವಲ್ಪ ಕಮ್ಮಿ ಇದೆ ಇವಾಗ. ಹೋಗ್ತಾ ಹೇಳಿ ಸರ್. ಹಚ್ಚಕ್ ಶುರು ಮಾಡಿ ಎಷ್ಟು ಟೈಮ್ ಆಯ್ತು? ನಾನು ಒಂದ್ ವಾರ ಆಯ್ತಲ್ಲ. ಒಂದ್ ವಾರದಲ್ಲಿ ಗುಡ್ ರಿಸಲ್ಟ್ ಅಲ್ಲ? ಎಷ್ಟು ದಿನ ಹಚ್ಚಿದ್ರಿ ಸರ್? ಈಗ ನಾನು ಅದ ಒಂದಿನ ಬಿಟ್ಟು ಒಂದಿನ ಹಾಕ್ತೀನಿ. ಇಲ್ಲ ತಲೆ ಸ್ನಾನ ಇಲ್ಲ. ಅದೇನೋ ಜಿಡ್ ಅನ್ಸಲ್ವಾ? ಇಲ್ಲ. ಈಗ ಆಯಿಲ್ ಯೂಸ್ ಮಾಡ್ತಿದ್ದೀರಲ್ಲ, ಹೇಗ್ ಅನ್ನಿಸ್ತಿದೆ? ಇರೋದನ್ನ ಓಪನ್ ಆಗಿ ಹೇಳ್ಬಿಡಿ. ಇಲ್ಲ, ಕಂಫರ್ಟ್ ಇದೆ ರೀ. ವಾರಕ್ಕೆ 2-3 ಸಲ ಯೂಸ್ ಮಾಡಿರ್ತೀನಿ ಅದನ್ನ. ಹಾಗೆ ಮತ್ತೆ ಇದು ಇರ್ತಾರೆ, ಹಂಗೆ ಕೂಲ್ ಇರ್ತದೆ ಮನುಷ್ಯ. ಹಂಗೇನ ಇದು ಟೆನ್ಷನ್ ಇರಂಗಿಲ್ಲ. ಕೂಲಿಂಗ್ ಇರ್ತದೆ. ಅಂದ್ರೆ ಬೇಸಿಗೆ ದಿವಸ ಅಲ್ಲ, ಹಿಂಗಾಗಿ ತಂಪು ಅನಿಸ್ತದ. ಮತ್ತೆ ಯಾವ್ದು ಟೆನ್ಷನ್ ಇರಂಗಿಲ್ಲ. ನಿದ್ದೆ ಬರ್ತದೆ. ರಾತ್ರಿ ಯೂಸ್ ಮಾಡಿದೇವೆ ಅಂದ್ರೆ ಇಮಿಡಿಯೇಟ್ ಹಾಫ್ ಅನ್ ಅವರ್ದಾಗ ನಿದ್ದೆ ಬರ್ತದೆ. ಹೌದಲ್ಲ ಸರ್? ನಮಸ್ಕಾರ ಮೇಡಮ್, ಹೇಳಿ ಮೇಡಮ್. ಅನುಮತಿಯೊಂದಿಗೆ ನಾನು ನಿಮ್ಮ ವಾಯ್ಸ್ ರೆಕಾರ್ಡ್ ಮಾಡ್ಕೊತೀನಿ. ಮಾಡ್ಕೊಳ್ಳಿ. ನೀವು ನಿಮ್ಗೆ ಹೇರ್ ಆಯಿಲ್ ತಗೊಂಡಿದ್ರಲ್ಲ? ಹೌದು ಮೇಡಮ್, ಹೇರ್ ಆಯಿಲ್ ತಗೊಂಡಿದ್ದೆ. ಚಿಕ್ಕ ಬಾಟ್ಲ್ ನಾನು ತಗೊಂಡಿದ್ದು. ಅದು ತುಂಬಾ ಯೂಸ್ ಬಂದಿದೆ ಮೇಡಮ್. ಹೇರ್ ಆಯಿಲ್ ತಲೆನೋವು, ಈ ಬಿಸಿಲಲ್ಲಿ ಹೋಗ್ತಾ ಇದೆ ತಲೆನೋವು, ಆ ತರ ಎಲ್ಲ ಹೋಗ್ತಾ ಇತ್ತು. KGF ಸ್ವಲ್ಪ ಬಿಸಿಲಲ್ಲ ಜಾಸ್ತಿ ಅಲ್ವಾ? ಹೌದು ಮೇಡಮ್. ಅದನ್ನು ಇಟ್ಕೊಂಡ್ಬಿಟ್ರೆ ನಾನು ಆಕ್ಚುಲಿ ಡೈಲಿ ಇಡ್ತಾ ಇರಲಿಲ್ಲ ಮೇಡಮ್. ಯಾವಾಗ ಹಾಲಿಡೇಸ್ ಬಂದಾಗ ಸಂಡೇ ರೆಗ್ಯುಲರ್ ಆಗಿ ಇಡ್ತಾ ಇದ್ದೆ.
ಆವಾಗಿಂದ ಇದ್ದಾಗಿಂದ ನನಗೆ ಅಲ್ಲಲ್ಲಿ ಕೂದಲು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಮೇಡಮ್, ಉದುರೋಗೋದು ಮತ್ತೆ ಬರ್ತಾ ಇರಲಿಲ್ಲ. ಮುಂಚೆ ಮೇಡಮ್ ಈ ಆಯಿಲ್ ಯೂಸ್ ಮಾಡೋದ್ರಿಂದ ಅದೆಲ್ಲ ಅವಾಯ್ಡ್ ಆಗಿ ಸ್ವಲ್ಪ ಸ್ವಲ್ಪ ಕೂದಲು ಎಲ್ಲೆಲ್ಲಿ ಉದುರೋಗಿತ್ತು ಅಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಮೇಡಮ್. ಹಾಂ ಮೇಡಮ್. ಹಾಂ ಹಾಂ ಬೇರೆ ಏನಾದರೂ ಹೌದೌದು ಮೇಡಮ್. ಅದೇ ತಂಪಿಗೆ ನಿದ್ದೆಯಲ್ಲಿ ಚೆನ್ನಾಗಿ ಬರುತ್ತೆ ಮೇಡಮ್. ಕೂಲಾಗಿರುತ್ತೆ ಮೇಡಮ್, ಏನು ಟೆನ್ಷನ್ ಅನ್ನೋದೇ ಇರಲ್ಲ ಮೇಡಮ್, ಕೂಲಾಗಿರುತ್ತೆ. ಹಾಂ ಹಾಂ ಮೇಡಮ್. ಹಾಂ ಮೇಡಮ್. ಹಾಂ ಮತ್ತೆ ಆಯಿಲ್ ಹಾಕೋದು ರಾತ್ರಿ ಹಾಕ್ತೀರಾ? ಇಲ್ಲ ಮೇಡಮ್, ಬೆಳಗ್ಗೆನೇ ಹಾಕ್ಬಿಡ್ತೀನಿ. ರಾತ್ರಿ ಹಾಕೊಂಡು ಮಲಗಿಬಿಡ್ತೀವಿ, ಏನೋ ಇದಾಗಲ್ಲ ಅಲ್ವಾ? ಇದ್ರೂ ನಾನು ಬೆಳಗ್ಗೆ ಹಾಕ್ಬಿಡ್ತೀನಿ ಮೇಡಮ್. ಬೆಳಗ್ಗೆ ಹಾಕ್ಬಿಟ್ಟು ಮೇಡಮ್ ಇಲ್ಲ ಮೇಡಮ್ ಬರಲ್ಲ. ಏನಾದ್ರು ಕೆಲಸ ಇದ್ರೆ ಮಾಡ್ಕೊಂಡಿರ್ತೀನಿ, ಇಲ್ಲ ಅಂದ್ರೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಹೊತ್ತು ಮಲಗಿರ್ತೀನಿ. ಆಮೇಲೆ ನೆಕ್ಸ್ಟ್ ಡೇ ಏನಂದ್ರೆ ಆಯಿಲ್ ಹಾಕಿದ ತಕ್ಷಣ ತೊಳೆದ್ಬಿಟ್ರೆ ಹೋಗ್ಬಿಡುತ್ತಲ್ವಾ, ಚೆನ್ನಾಗಿ ಕ್ಯೂರಿಂಗ್ ಆಗ್ಬೇಕು ಅನ್ನೋದು ಒಂದಿದೆ ಮೇಡಮ್ ನನಗೆ. ಅಲ್ಲ ಮೇಡಮ್, ಈಗ ಆಯಿಲ್ ಹಾಕಿದ್ರೆ ಬೆಳಗ್ಗೆ ಹಾಕಿದ್ರೆ ಈಗ ನೈಟ್ ಹಾಕೊಂಡ್ರೆ ಬೆಳಗ್ಗೆ ತೊಳೆದ್ಬಿಡ್ತೀವಿ, ಒಂದು 8 hours 10 hours ಇರುತ್ತೆ. ಇವಾಗ ಬೆಳಗ್ಗೆ ಹಾಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ತೊಳಿಬಹುದಲ್ವಾ, 24 hours. ಏನ್ ಸರ್ ಇದು ಆಯಿಲ್ ಮೇಲೆ ಎಷ್ಟೊಂದು ಲವ್ ನಿಮ್ಗೆ? ರಾತ್ರಿ ಹಾಕೊಂಡ್ ಬೆಳಿಗ್ಗೆ ತೊಳೆಯಕ್ಕೆ ಯೋಚನೆ ಮಾಡ್ತಾರೆ ಕೆಲವರು. ನೀವು ಯಾಕಂದ್ರೆ ಸ್ನಾನ ಎಲ್ಲ ಆದ್ಮೇಲೆ ಒರೆಸ್ಬಿಟ್ಟು ಸ್ವಲ್ಪ ತಿದ್ಬಿಟ್ಟು ಡ್ರೈ ಆದ್ಮೇಲೆ ಹಾಕೊಂಡ್ಬಿಡ್ತೀನಿ ಮೇಡಮ್. ಸೂಪರ್ ಸರ್. ನೀವು ಒಂದು ಕೂದಲು ಇಲ್ದಿದ್ದ ಜಾಗದಲ್ಲಿ ಹುಟ್ಟತಾ ಇರೋದಂದ್ರಲ್ಲ, ಅದೊಂದು ಖುಷಿ ಆಯ್ತು. ಮತ್ತೆ ಅದು ಮುಂಚೆಯಿಂದ ಇರ್ಲಿಲ್ವಾ, ಅದು ಉದ್ರು ಹೋಗಿದ್ದ? ಅಲ್ಲ ಮೇಡಮ್, ಇತ್ತು ಮೇಡಮ್, ಮುಂಚೆಯಿಂದ ಇತ್ತು. ಸೆಂಟ್ರಲ್ಲಿ ಏನು ಪ್ರಾಬ್ಲಮ್ ಏನೋ ಗೊತ್ತಿಲ್ಲ, ಕೂದಲು ಉದ್ರೋಗಿ ಅಲ್ಲಲ್ಲಿ ತುಂಬಾ ತೆಳ್ಳಗಾಗ್ಬಿಟ್ಟಿತ್ತು ಮೇಡಮ್ ಇದು ತಲೆ. ಸ್ಕಿನ್ ಕಾಣಿಸುತ್ತೇನೋ? ಹೌದೌದು ಮೇಡಮ್, ಹೌದು. ಈಗ ಸ್ವಲ್ಪ ಪರವಾಗಿಲ್ಲ ಮೇಡಮ್. ಸ್ವಲ್ಪ ಕಟಿಂಗ್ ಶಾಪ್ ಹೋದ್ರು ಅವರು ಹೇಳ್ತಾರೆ ಮೇಡಮ್, ಏನಾದ್ರು ಟ್ರೀಟ್ಮೆಂಟ್ ತಗೊಂತಾ ಇದೀರಾ ಅಂತಾರೆ ಮೇಡಮ್. ಸೂಪರ್, ಖುಷಿ ಆಗುತ್ತೆ ನೋಡಿ. ಟ್ರೀಟ್ಮೆಂಟ್ ಗೆ ಎಷ್ಟು ಹಾಕ್ಬಿಟ್ಟು ಇದ್ ಮಾಡ್ತಾರೆ. ನಮ್ಮ ಇಷ್ಟೇ ಹಣಕ್ಕೆ ನಿದ್ದೆ ಹಿಡಿದು ಬರೀ ನಿದ್ದೆ ಆಯಿಲಿಗೆ 350 ರೂಪಾಯಿ ಇದೆ ಸರ್, 15 ml ಗೆ. 15 ml ಅಮೆಝಾನ್ ಅಲ್ಲಿ ಬರೀ ನಿದ್ದೆ ಆಯಿಲ್. ಆದ್ರೆ ನಮ್ಮ ಆಯಿಲ್ ಅಲ್ಲಿ ನಿದ್ದೆ ಆಗ್ಲಿ, ಟೆನ್ಷನ್ ಲೆಸ್ ಆಗ್ಲಿ, ಕೂಲಿಂಗ್ ಆಗ್ಲಿ, ಅಥವಾ ಹೇರ್ ಫಾಲ್ ಕಂಟ್ರೋಲ್, ಹೇರ್ ಉದ್ರೋದ್ ಕಮ್ಮಿ ಆಗೋದಾಗ್ಲಿ, ಹೇರ್ ಗ್ರೋತ್ ಆಗ್ಲಿ, ಬೆಲೆ ಕಟ್ಟಕ್ ಆಗಲ್ಲ ನಿಜವಾಗ್ಲೂ. ಅನ್ನೋದೇ ಹೇಳೋದು. ನಮ್ಮ DK45 ಆಗ್ಲಿ ಸರ್, ಆಯಿಲ್ ಆಗ್ಲಿ ನಿಜವಾಗ್ಲೂ ದುಡ್ಡಿಂದ. ನೀವು ನನಗೆ ಅದೇ ಫೇಸ್ ಕ್ರೀಮ್ ಇದು ಪೌಡರ್ ಅಂತ ಹೇಳ್ತಾರಲ್ಲ, ಅದೊಂದು ಶಾಂಪೂ ಒಂದು ಕೊಡಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗ್ರೇಟ್ ಫೀಡ್ಬ್ಯಾಕ್. ಥ್ಯಾಂಕ್ಸ್ ಮೇಡಮ್.